ಈಗ ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಾವು ಬಡವರಿಗೆ ಮನೆ ಕೊಡ್ತಾ ಇದ್ದೀವಿ, ಸೈಟ್ ಕೊಡ್ತಾ ಇದ್ದೀವಿ, ಎಲ್ಲ ಕೊಡ್ತಾ ಇದ್ದೀವಿ. ಮೇಡ ನಾವು ಕಂಪಲ್ಸರಿ ಪ್ರತಿಯೊಂದು ಸೈಟು ಕೂಡ ಹೆಣ್ಮಕ್ಳ ಹೆಸರಿಗೆ ರಿಜಿಸ್ಟರ್ ಆಗಬೇಕು ಅಂತ. ನನ್ನ ಕ್ಷೇತ್ರದಲ್ಲಿ ನಾನು ಒಂದು 7,000 ಸೈಟ್ ಕೊಟ್ಟೆ. ನಾನು ಒಂದು 3ನೇ ಟರ್ಮ್ 4ನೇ ಟರ್ಮ್ ಹಿಂದೆ ನನ್ನ ಮೇಲೆ PGR ಸಿಂಧಿಯಾ ನಿಂತ್ಕೊಬಿಟ್ಟಿದೆ ಎಲೆಕ್ಷನ್ಗೆ. ಅದರಿಂದ ಎಲೆಕ್ಷನ್ ಬರೀ 7,000 ಓಟಲ್ಲಿ ಡಿವಿಷನ್ ಆಗ್ಬಿಡ್ತು. ನನಗೆ ಸಾತೂರು ಹೊಂಟೋಯ್ತು, ಕನಕಪುರ ಬಂದು ನಿಂತ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಬಂದು ಕೊನೆಗೆ ದೇವೇಗೌಡ ಏನು ಮಾಡಿದ್ರು, ಇಲ್ಲ ನಾನು ಸಾಯ್ಬೇಕು ಇಲ್ಲ ಸಿಂಧಿಯಾ ಸಾಯ್ಬೇಕು ಅನ್ನೋ ದೃಷ್ಟಿಯಿಂದ ಇಬ್ಬರಲ್ಲೊಬ್ರು ಮುಗಿಸ್ಬೇಕು ಅಂತ ನನ್ನ ಸಿಂಧಿಯನ ಮೇಲೆ ತಂದು ಹಾಕ್ಬಿಟ್ರು. ಸಿಂಧಿಯಾ 6 ಟೈಮ್ MLA, 6 ಟೈಮ್ ಈಸ್ ಎನ್ MLA. ಈಸ್ ಎ ವೆರಿ ಗುಡ್ ಆರ್ಗನೈಸರ್, ಒನ್ ಆಫ್ ದಿ ಬೆಸ್ಟ್ ಆರ್ಗನೈಸರ್. ವಾಚಾಳಿ ಅನುಭವ ಎಲ್ಲ ಇದೆ. ಹೆಂಗೆ ಮಾಡೋದು ಅಂತ ನಾನು ಬಿಡಲಿಲ್ಲ. ಕನಕಪುರನ ಬಿಟ್ಟು ಕೊನೆಗೆ ಒಂದು ಆಶ್ರಯ ಸೈಟ್ ಹಂಚೋ ಕಾರ್ಯಕ್ರಮ ತಗೊಂಡೆ. ಒಂದು 50-60 ಎಕರೆಲಿ ಹಂಚಿದೆ. ಪ್ರತಿಯೊಂದು ಹೆಣ್ಮಗಳಿಗೆ ಕೊಟ್ಟೆ. ಎಲ್ಲ ಹೆಣ್ಮಕ್ಳಿಗೆಲ್ಲ ಗಂಡು ಮಕ್ಳಿಗೆ ಕರೆಸ್ದೆ. ನಾನೇ ಕೂತ್ಕೊಂಡೆ, ನಾನೇ ಮೀಟಿಂಗ್ ಮಾಡಿದೆ. ನೋಡಮ್ಮ ನೀನು ಕೊಡ್ತಾ ಇದ್ದೀನಿ, ಹುಷಾರು, ನಿಂದು, ನಿನ್ನ ಗಂಡಂದು, ನಿನ್ನ ಮಕ್ಳು, ನಿನ್ನ ಜವಾಬ್ದಾರಿ ಅಂತ ಹೇಳಿ ಎಲ್ಲ ಹೆಣ್ಮಕ್ಳ ಹೆಸರಿಗೆ ಸೈಟ್ಗಳನ್ನ ರಿಜಿಸ್ಟರ್ ಮಾಡ್ತೇವೆ. 30,000 ಲೀಡಲ್ ಗೆಲ್ಸಿದ್ರು ನನ್ನ ಜನ, 30,000 ಲೀಡಲ್ ಗೆಲ್ಸಿದ್ರು. ನಾನು ಹೇಳ್ತೀನಿ, ಆಗ ಮಾತು ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಸೊ ಹಂಗೆ ಹೆಣ್ಣು ಒಂದು ಮಾತು ಕೊಟ್ಟರೆ ಮಾತು ಉಳ್ಕೊಳ್ತದೆ ಅನ್ನೋದು ನಮಗೆಲ್ಲರೂ ಕೂಡ ನಂಬಿಕೆ ಇದೆ, ಶ್ರಮ ಇದೆ, ಕಷ್ಟ ಇದೆ. ಇವತ್ತು ನಿಮ್ಗೆ ನಾನು ಹೇಳ್ದು, ನೀವು ಸಂಘಟರಾಗಬೇಕು, ಈಚೆ ಕರ್ಕೊಂಡ್ಬೇಕು. ನಾವೇನು ನಿಮ್ಗೇನು ಹೊಸ್ದಾಗೇನು ನಿಮ್ಗೇನು ಇಲ್ಲಿದ್ದ ಸುಳ್ಳು ಹೇಳಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ. ಇರೋ ಸತ್ಯಾಂಶ ಸಹಾಯ ಆಗ್ತಾ ಇದೆಯೋ ಇಲ್ಲೋ